ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಈ ಒಂದು ವಿಚಾರವಾಗಿ ಏನು ಒಬ್ಬ ಮಹಿಳೆಗೆ 37 ವರ್ಷ ಆಗಿರುತ್ತೆ. ಮೀನಾ ಅಂತಕ್ಕಂಥ ಒಂದು ಮಹಿಳೆ ತನ್ನ 2 ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಾರೆ. ಸುಮಾರು 5 ತಿಂಗಳಿನಿಂದ ಸತತವಾಗಿ ಅವರು ಆರೋಗ್ಯಕ್ಕೆ ಸಹ ಅನಾರೋಗ್ಯದ ಒಂದು ಸಮಸ್ಯೆಯಿಂದ ಅವರು ಬಳಲ್ತಿರ್ತಾರೆ. ಆದ್ರೆ ಇವರ ಒಂದು ಆಸರೆಗಾಗಿ ಯಾವುದೇ ಸಂಘ ಸಂಸ್ಥೆ, ಯಾವುದೇ ಸಮಾಜ ಸೇವಕರು ಸಹ ಮುಂದಾಗಿಲ್ಲ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇಷ್ಟು ದಿನಗಳ ಕಾಲ ಸುಮನ್ ಟಿವಿ ಅಸಹಾಯಕರ ಬಾಳಲ್ಲಿ ಬೆಳಕನ್ನು ತುಂಬುವಂತಹ ಕೆಲಸ ಮಾಡ್ತಾ ಬರ್ತಿತ್ತು. ನಿಮ್ಗೆಲ್ಲರೂ ತಿಳಿದೇ ಇದೆ. ಕೊನೆಗೆ ಇವರಿಗೆ ಆಸರೆ ಆದಂಥದ್ದು ಸುಮನ್ ಟಿವಿ. ಎಸ್, ಇವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವುದರಿಂದ ಅವರ ಗಂಡ ಆಗಿರತಕ್ಕಂಥ ಯಶವಂತ್ ಅವರು ಸುಮಾರು 4-5 ತಿಂಗಳಿನಿಂದ ಅವರು ಕೆಲಸವನ್ನ ಬಿಟ್ಟು ಸಹ ಅವರೊಂದಿಗೆ ಇದ್ದಾರೆ. ಅವರ ಮಗ ಏನು 7ನೇ ತರಗತಿ ಓದ್ತಾ ಇರ್ತಕ್ಕಂಥ ಭುವನ್ ಅವರು ಶಾಲೆಯನ್ನ ಬಿಟ್ಟು ಒಂದು ಸಮಾಜದಲ್ಲಿ ಒಂದು ಭವಿಷ್ಯದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬಹುದು. ಆದ್ರೆ ಈಗ ಅವನು ಶಾಲೆನೂ ಸಹ ಬಿಟ್ಟು ತನ್ನ ತಾಯಿಯೊಂದಿಗೆ ನೋಡಿಕೊಳ್ಳಲು ಇರ್ತಕ್ಕಂಥದ್ದು. ಎಸ್, ಇದೀಗ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ. ನಮ್ಮ ಕೈಲಾದಷ್ಟು ಸಹಾಯವನ್ನ ನಾವು ಮಾಡ್ಲಿಕ್ಕೆ ನಾವು ಇದೀಗ ಮುಂದಾಗಿದ್ದೇವೆ. ನೀವು ಯಾರೆಲ್ಲ ಸಮಾಜ ಸೇವಕರಿದ್ದಾರೆ ಅವರೆಲ್ಲ ಈ ಒಂದು ಸ್ಟೋರಿಯನ್ನ ನೋಡ್ಬೋದು. ಈ ಒಂದು ಸ್ಟೋರಿಯ ಮೂಲಕ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಅಂತ ನಾವು ಈ ಮೂಲಕ ನಾವು ಮನವಿ ಮಾಡ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ಸರ್, ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ಸುಮನ್ ಟಿವಿ ಕಚೇರಿಗೆ ತಾವು ಬಂದಿರತಕ್ಕಂಥ ವಿಚಾರ ಏನು? ಅದೇ ಸರ್, ನಮಗೆ ಕಿಡ್ನಿ ಪ್ರಾಬ್ಲಮ್ ಆಗಿ 4-5 ತಿಂಗಳಿಂದ ನಾನು ಒಬ್ಬನೇ ನೋಡ್ಕೊಂಡು ಯಾರು ಇಲ್ಲ. ಹಾಗಾಗಿ ಕೆಲ್ಸಕ್ಕೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ನನಗೆ ಹಿಂಗೆ ನೋಡ್ಕೊಂಡು ಬಾಡಿಗೆ ಕಟ್ಟಲಿ ಅಂತ ಮನೆ ಖಾಲಿ ಮಾಡಿಸಿದ್ರು. ಇವಾಗ ಇರೋಕ್ಕೂ ಜಾಗ ಇಲ್ಲ. ಹಂಗಾಗಿ ಡಯಾಲಿಸಿಸ್ ಮಾಡೋ ಹಾಸ್ಪಿಟ್ಲಲ್ಲಿ ಅವರೇ ಸ್ವಲ್ಪ ನೋಡ್ಬಿಟ್ಟು ನಮ್ಮನ್ನ ಇವಾಗ ನಮಗೆ ಇರೋಕ್ಕೆ ಹಾಸ್ಪಿಟ್ಲಲ್ಲೇ ಮಲ್ಕೊಂಡು ಅಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಂಡು ಅಲ್ಲಿ ಹೆಡ್ ಲಕ್ಷ್ಮೀಕಾಂತ್ ಸರ್ ಅಂತಿದ್ದಾರೆ. ಅವರು ಎಷ್ಟು ದಿನ ಇರ್ತಾರೋ ಬೇಕಾ ಅಷ್ಟು ದಿನ ಇರ್ರಿ ಅಂತ ಅಡ್ಮಿಟಿಗೆ ಬರ್ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಏನೆಲ್ಲ ಸುಮ್ಮನೆ ಅಲ್ಲಿ ಇರೋಕ್ಕೊಂದು ವಾಸ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಹಂಗೆ ನಮಗೆ ಎಲ್ಲ ಇದನ್ನು ನೆಂಟರೆಲ್ಲ ಇದ್ರೂ ಯಾರು ಇದು ಮಾಡಿಲ್ಲ ಸರ್. ಹಂಗಾಗಿ ಬಂದ್ವಿ, ನಿಮ್ಗೆ ಏನಾದರೂ ಸಹಾಯ ಆಗುತ್ತೆ ಅಂತ. ಹಾಸ್ಪಿಟ್ಲಲ್ಲಿ ಊಟ ಮಾಡೋಕ್ಕೂ ಇಲ್ಲ ನಮಗೆ, ಹಂಗಾಗಿ ಹಾಸ್ಪಿಟ್ಲ್ ಊಟ ಮಾಡ್ಕೊಂಡು ಅಲ್ಲಿದ್ದೀವಿ. ಬಟ್ ಈ ವಿಚಾರವಾಗಿ ನೀವು ಸ್ಥಳೀಯ ಶಾಸಕರಾಗ್ಲಿ ಯಾರಾದ್ರೂ ಸಮಾಜ ಸೇವಕರಾಗ್ಲಿ ಯಾರ ಗಮನಕ್ಕಾದ್ರೂ ತಂದಿದ್ರಾ? ಒಂದ್ಸರಿ ಹೋಗಿದೆ ಸರ್. ಯಾರೋ ಹೇಳಿದ್ರು, ನಾನು ಸಾಹಸ ಮನೆ ಡ್ಯೂಟಿ ಬಿಟ್ಟರೆ ಯಾವುದೂ ಇಲ್ಲ ಇರುವ. ಯಾರೋ ಒಬ್ರು ಅಂದ್ರು ಇದೆಲ್ಲ MLA ಸರ್ ಹತ್ರಕ್ಕೆ ಹೋದ್ರೆ ಏನೋ ಫಂಡ್ ಕೊಡ್ತಾರೆ, 1,5,000 ಬಾಡಿಗೆ ಏನಕ್ಕಂದ್ರೆ ಆಗುತ್ತೆ ತಂದ್ರು. ಹೋಗಿದ್ದೆ, 1-2 ಸರಿ ಹೋಗಿದ್ದೆ. ಅವ್ರು ಮೀಟ್ ಮಾಡ್ಸಕ್ ಬಿಡ್ಲಿಲ್ಲ. ಸೋಮವಾರ ಬರ್ತಾರೆ, ಗುರುವಾರ ಬರ್ತಾರೆ ಅಂತ ವಾಪಸ್ ಕಳಿಸ್ತಿದ್ರು. ಆಮೇಲೆ ಮತ್ತೆ ನಾನೇ ಹೋಗ್ಲಿಲ್ಲ ಸರ್, ಕೊಡಲ್ಲ ಅಂದ್ಬಿಟ್ಟು, ಸಿಗಲ್ಲ ಅಂದ್ಬಿಟ್ಟು ಸಾರ್ ಸಿಗ್ಲಿಲ್ಲ ನನಗೆ. ನಿಮ್ಮ ಮೂಲ ವಾಸ ಯಾವುದು? ನಮ್ದು ಗೌರಿಬಿದನೂರು. ಮತ್ತೆ ಗೌರಿಬಿದನೂರಲ್ಲಿ ಸ್ವಂತ ಮನೆ ಇಲ್ದಿರ ಬಾಡಿಗೆ ಮನೆಯಲ್ಲಿ ಇಷ್ಟು ದಿನ ಇದ್ರ ನೀವು? ನಾವು ಸ್ಟಾರ್ಟಿಂಗ್ ಯಲಹಂಕ ಹೋಗಿದ್ವಿ. ಇಲ್ಲಿ ಕೆಲಸ ಇರ್ಲಿಲ್ಲ, ಫ್ಯಾಕ್ಟ್ರಿಗಳು ಇರ್ಲಿಲ್ಲ, ಕೆಲಸ ಏನಿರ್ಲಿಲ್ಲ. ಯಲಹಂಕದಲ್ಲಿ ಒಂದು 12 ವರ್ಷ ಇದು ಬಂದ್ವಿ. ಆಮೇಲೆ ಶಿವಮೊಗ್ಗ, ನಮ್ಮ ಅಪ್ಪನ ಜಾಗ ಶಿವಮೊಗ್ಗದಲ್ಲಿದೆ ಸೈಟ್, ಅಲ್ಲಿ ಹೋದ್ವಿ. ಅಲ್ಲಿ ಮನೆಗಿನೇ ಮಾಡ್ಕೊಂಡು ಅಲ್ಲೇ ಬಿಡೋಣ ಅಂತ. ಅಲ್ಲಿ ಕಾಲು ಹೋಯ್ತು. ಅಲ್ಲಿ ಶಿವಮೊಗ್ಗದಲ್ಲಿ ಕಾಲು ಹೋಯ್ತು. ಹೌದು, ಕಾಲು ಕಟ್ಟಾಗಿದೆ. ಯಾಕೆ ತರ ಆಯ್ತು? ನೆಕ್ಸ್ಟ್ ಟೀ ಬಾಗ್ ಮೇಲೆ ಕೂತ್ಕೊಂತ ಇದ್ರು, ಅದು ಮುರಿದು ಅದ್ರದ್ದು ಕಾಲು ಬರುತ್ತಲ್ಲ, ಅದು ಬಂದು ಕಾಲು ಬಡಿತು. ಗೊತ್ತಾಗ್ಲಿಲ್ಲ, ಲೇಟ್ ಆಯ್ತು. ಆಮೇಲೆ ಕಾಲು ದಪ್ಪ ಬಂತು. ಬೆಂಗಳೂರು ಬಂದ್ವಿ. ಜಯದೇವದಲ್ಲಿ ಕಾಲು ಉಳಿತ ಅಂತಾರೆ, ವಿಕ್ಟೋರಿಯಾ ಕಳಿಸ್ತಾರೆ, ವಿಕ್ಟೋರಿಯಾದಲ್ಲಿ ತೆಗಿತೀವಿ ಅಂತಾರೆ. ಹಿಂಗಾಗಿ 1 ವರ್ಷ ಅಲ್ಲಿ 4 ತಿಂಗಳು 1 ವರ್ಷ ಬೆಂಗಳೂರಲ್ಲೇ ಹಾಸ್ಪಿಟಲ್ ಕಳೆದೆ. ಕೊನೆಗೆ ಅದು ಮೇಲೆ ಕಾಲು ಚೆನ್ನಾಗಿತ್ತು ನೋಡಕ್ಕೆ. ಒಳಗೆ ಮೂಳೆ ಡಾಕ್ಟರ್ ಸ್ಕ್ಯಾನಿಂಗ್ ಅಲ್ಲಿ ಮೂಳೆ ತಿನ್ಕೊಂಡು ಬರ್ತಾ ಇದೆ, ಇಲ್ಲಿವರೆಗೂ ಹೋಗುತ್ತೆ ಕಾಲು ಅಂದ್ರು. ಪ್ರಾಣಾಯಾಮ ಆದ್ರೂ ಉಳಿತಲ್ಲ ಅಂದ್ಬಿಟ್ಟು ತೆಗೆಸ್ಬಿಟ್ಟಿದ್ದಾರೆ. ಏಟ್ ಮೇಲೆ ಏಟ್ ಬೀಳ್ತಾ ಬರ್ತಿದೆ ನಿಮ್ಗೆ. ಅದಾದ್ರೂ ಒಂದ್ 3-4 ವರ್ಷ ಚೆನ್ನಾಗಿದ್ವಿ. ಹಂಗ ಹಿಂಗ ಮನೇಲಿ ಇರ್ತಿಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಮನೇಲಿ ಇರೋಳು, ಹಂಗಂಗ ಇದ್ವಿ. ಇವಾಗ ಮತ್ತೆ 5 ತಿಂಗಳಿಂದ
ಏನು ತಿಂದ್ರು ವಾಮಿಟ್ ಆಗ್ತಾ ಇತ್ತು. ಹ್ಮ್. ನೀರು ಕುಡಿದ್ರು ವಾಮಿಟ್. ನನಗೆ 4 ದಿನ ಸುಮ್ಮನೆ ಮಾಮೂಲಿ ಇರ್ಬೋದು ಅಂತ 4 ದಿನ ಆದ್ಮೇಲೆ ಸಣ್ಣಕ್ಕಾಗ್ಬಿಟ್ಲು. ನಮ್ಗೆ ಭಯ ಆಗಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ನೋಡ್ಬಿಟ್ಟು ಡಾಕ್ಟರ್ ಹೇಳ್ಬಿಟ್ಟು ರಕ್ತ ಕಡಿಮೆ ಇದೆ, ಫುಲ್ ಸೀರಿಯಸ್ ಆಗಿದ್ದಾರೆ, ಲೇಟ್ ಮಾಡಿದ್ರೆ ಉಳಿಯಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಡಿ ಅಂತ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆ ಸರ್. ಮತ್ತೆ ವಿಕ್ಟೋರಿಯಾದಲ್ಲಿ 1 ವಾರ ಟ್ರೀಟ್ಮೆಂಟ್ ಕೊಟ್ಟರು. ಬ್ಲಡ್ ಚೆಕಪ್ ಅದೆಲ್ಲ ಮಾಡಿ ಬ್ಲಡ್ ಟೆಸ್ಟ್ ಅಲ್ಲಿ ಏನೋ ಕಿಡ್ನಿದೇನೋ ಡೌಟ್ ಇದೆ, ಕಿಡ್ನಿ ಆಸ್ಪತ್ರೆಗೆ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊ ಬನ್ನಿ ಸರ್. ಅಲ್ಲಿ ಕಿಡ್ನಿ ಆಸ್ಪತ್ರೆಗೆ ಹೋದೆ. 2 ಕಿಡ್ನಿ ಹೋಗಿದಾವಪ್ಪ ಅಂದ್ರೆ ಡಯಾಲಿಸಿಸ್ ಮಾಡಿಸ್ಬೇಕು, ಹೋಗಿದ್ದಾವೆ 2 ಅಂದ್ರಪ್ಪ. ಮತ್ತೆ ಅಲ್ಲಿಂದ ಬಂದು ಇವಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ. ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಮನೆ ಮಾಲೀಕ ಮನೆಯಿಂದ ಆಚೆ ಕಡೆ ಹಾಕಿದ್ರು ಅಂತ ಮಾಹಿತಿ ತಿಳಿದು, ಯಾಕಾಗಿ ಏನು ವಿಚಾರ ಅದು? ಅದೇ ನಿಮ್ದು ಯಾವಾಗಲೂ ಹಾಸ್ಪಿಟ್ಲ್ ಅಂತ ಕೇಳಿ ನಮಗೂ ಸಾಕಾಗಿದೆ. ಬೇರೆಯವ್ರು ಕೊಟ್ಟರೆ ಬಾಡಿಗೆ ಬರುತ್ತೆ, ನೀವು ಹೋಗ್ತೀರಾ ಇಲ್ವಾ? ಸಾಮಾನುಗಳೆಲ್ಲ ಓನರ್ ಎಲ್ಲ ನೆಂಟರ್ನೆಲ್ಲ ಕರ್ಕೊಂಬಂದು ಪಾತ್ರೆಗಳು 6 ಗಂಟೆ ಒಳಗೆ ಹೋಗ್ಲಿಲ್ಲ ಅಂದರೆ ಪಾತ್ರೆ ಎಲ್ಲ ರೋಡ್ಗೆ ಹಾಕ್ತೀವಿ. ಖಾಲಿ ಮಾಡಲೇಬೇಕು ಇವತ್ತು ಎಷ್ಟೊತ್ತಾದ್ರೆ, ಇಲ್ಲ ಮನೆಗೆ ಬೀಗ ಹಾಕ್ಬಿಡ್ತೀನಿ ಎಲ್ಲ ನೋಡ್ರಿ. ಈ ಥರ ಇದು ಮಾಡ್ಬಿಟ್ರು ಸರ್. ಇವಾಗ ಪೇಷಂಟ್ ಕಿಡ್ನಿ ಇಲ್ಲ, ಖಾಲಿ ಇಲ್ಲ, ಅವಳು ಇಡ್ಸ್ಕೊಂಡು ನಾನು ಎಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೋಡಲ್ಲಿ ಮಾಡ್ಕೊಳ್ಳಿ. ಇಬ್ಬರೇ ಆಗಿದ್ರೆ ಹಂಗೆ ಆಗ್ತಿತ್ತು. ಅವಳನ್ನ ಪೇಷಂಟ್ ಇಲ್ಲಿ ಇಡ್ಸ್ಕೊಂಡ್ಲಿ, ಹಾಚಾಕ್ಬಿಟ್ರಿ. ಹಾಗಾಗಿ ಐಡಿಯಾ ಮಾಡಿ ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇರೋ ಹತ್ರ ಗೊತ್ತಿರೋರೊಬ್ರು, ಅವರು ಫ್ಯಾಕ್ಟ್ರಿ ಹತ್ರ ಒಂದು ಗೋಡನ್ ಇತ್ತು. ಗೋಡನಲ್ಲಿ ಸಾಮಾನುಗಳು 2 ದಿನ ಹಾಕೊಂತೀನಿ ಸರ್, ಈ ಥರ ಆಗಿದೆ ಅಂತಂದ್ರೆ ಸರಿ ಆಯ್ತು, ಬೇಗ ತಗೊಂಡೋಗ್ಬೇಕು ಅಂತ ಅವ್ರು ಪರ್ಮಿಷನ್ ಕೊಟ್ರು. ಪಾತ್ರೆಗಳೆಲ್ಲ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟು ಮನೆ ಬಿಟ್ಕೊಟ್ಟೆ. ಅವಾಗ ನಮ್ಗೆ ಉಳಿಯೋದು ಜಾಗ ಇಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಏನ್ ಕೆಲಸ ಮಾಡ್ತಿದ್ರಿ ತಾವು? ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಸರ್, ಚೆಕ್ ಪೋಸ್ಟ್ ಅಲ್ಲಿ. ಚೆಕ್ ಪೋಸ್ಟ್ ಹತ್ರ ಕುಟುಂಬ ಚೆಕ್ ಪೋಸ್ಟ್ ಅಂತ ಫ್ಯಾಕ್ಟ್ರಿ ಇದೆ ಸರ್. ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಎಷ್ಟು ಸಂಬಳ ಕೊಡ್ತಾರೆ? ಅಲ್ಲಿ ಒಂದು 12,000. 12,000ದಲ್ಲಿ ನೀವು ಈ ಕಡೆ ಮಗನ ಶಿಕ್ಷಣನೂ ನೋಡ್ಬೇಕು, ಆ ಕಡೆ ಆಕೆಯ ಆರೋಗ್ಯನೂ ನೋಡ್ಬೇಕು, ತಮ್ಮದು ಖರ್ಚು. ಹಬ್ಬ ಹಿಂಗ ಹೋಗ್ತಾ ಇದೆ. ಇವಾಗ ಈ ಕಿಡ್ನಿ ಹೋದ್ರಿಂದ ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಒಂದೊಂದು ಅವ್ರಿಗೆ ಕಿಡ್ನಿ ಹೋದ್ರಿಂದ ಉಸಿರಾಡಲ್ಲ, ಒಂದಿನ ವಾಮಿಟ್, ಒಂದಿನ ತಲೆನೋವು, ಈ ತರ ಸಮಸ್ಯೆಗಳೆಲ್ಲ ಕಿಡ್ನಿ ಹೋದಾಗಿಂದ ಬರ್ತವೆ. ಹಂಗಾಗಿ ಯಾರಾದ್ರೂ ಒಬ್ರು ಇರ್ಲೇಬೇಕು. ಹಂಗಾಗಿ ಅವಾಗಿಂದ ನಮ್ಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಸರ್. ಬರೀ ಸುತ್ತ ಹಾಸ್ಪಿಟ್ಲ್ಗೆ ಹೋಗೋದೇ ಆಗೋದು. ಬಟ್ ಇಷ್ಟೆಲ್ಲ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಅಕ್ಕಪಕ್ಕದ ಮನೆಯವರಾಗ್ಲಿ, ನಿಮ್ಮ ಸ್ವಂತ ನೆಂಟರಾಗ್ಲಿ, ಯಾರೋ ಬಂದು ನಾನು ಇದ್ದೇನೆ ಅಂತ ಧೈರ್ಯ ಕೊಡೋದಾಗ್ಲಿ, ಭರವಸೆ ತುಂಬೋದಾಗ್ಲಿ, ಆರ್ಥಿಕವಾಗಿ ಸಹಾಯ ಮಾಡೋದಾಗ್ಲಿ ಯಾರು ಮಾಡಿಲ್ವಾ? ನೆಂಟರು ಇದಾರೆ, ಮಾಡಿದಾರೆ. ಕಾಲದಾಗ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಗ್ತಾರೆ, 1,000, 2,000, 3,000, 5,000. ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನೋಡಿದ್ವಿ ಎಷ್ಟಂತ ನೋಡೋಣ ಅಂತ ಇವಾಗ ಕೇಳಿದ್ರೆ ಹಂಗಂತಾರೆ. ಬರೀ ಹಾಸ್ಪಿಟ್ಲ್ ಅಂತಂದ್ರೆ ಎಷ್ಟು ಸರಿ ಕೊಡ್ಬೇಕು ನಾವು? ಎಲ್ಲಾದ್ರೂ ಬಿಟ್ಬಿಟ್ಟು ನೀವು ನಿಮ್ಮ ಮಗ ಬದುಕೊಳ್ರಿ ಹಿಂಗ ಹೇಳ್ತಾರೆ. ನಾವು ಬಿಡಕ್ಕಾಗುತ್ತಾ? ಎಷ್ಟು ಜನ ಮಕ್ಕಳು ನೀವು? ಮಕ್ಕಳು ಹೆಣ್ಮಕ್ಳು ನಮ್ಗ 2 ಅಕ್ಕಂದ್ರು, ಬಣ್ಣ ತಂಗಿ 5. ಈಗ ನಿಮಗೆ ಎಷ್ಟು ಜನ ಮಕ್ಕಳು? ಇವಾಗ ಸರ್ ಮಗ ಏನ್ ಓದ್ತಾ ಇದ್ದಾನೆ? 7ನೇ ಕ್ಲಾಸ್. ಗೌರ್ಮೆಂಟ್ ಸ್ಕೂಲಲ್ಲಿ 7ನೇ ಕ್ಲಾಸ್ ಓದ್ತಿದ್ದ. ಇವಾಗ 1.5 ತಿಂಗಳಿಂದ ಅವ್ರ ಅಮ್ಮನ ನೋಡ್ಕೊಳಕ್ಕೆ ನಾನು ಹೇಳ್ತೀನಿ ಮೇಷಕ್ ಬೇಕಂದ್ರೆ ಅಂತ ಅವನು ಬಿಟ್ಟು ನೋಡ್ಕೊತಾನೆ. ಅವ್ನು ಇದ್ದಾಗ ನಾನು ಹೊರಗಡೆ ಅವನು ಇರ್ತಾನೆ. ಹಿಂಗೆ 2 ಜೊತೆ 3 ಜನ ಜೊತೆಲಿ ಇದ್ದೀವಿ ಇವಾಗ ಅಲ್ಲಿ. ಬಟ್ ಈಗ ಕಂಪ್ಲೀಟ್ಲಿ ಸ್ಕೂಲ್ಗೆ ಹೋಗ್ತಿಲ್ಲ? ಇಲ್ಲ, ಮೊನ್ನೆ ಮೇಷ್ಟ್ರು ಫೋನ್ ಮಾಡಿದ್ರು, ನಾವು ಸುಮ್ಮನೆ ಇದಾಗುತ್ತೆ, ಎಕ್ಸಾಮ್ ಬರೋಕ್ಕೂ ಇದಾಗುತ್ತೆ, ಕಳಿಸಿದ್ರು ಸ್ಕೂಲ್ಗೆ ಅಂತ. ಆಯ್ತು ನೋಡ್ತೀನಿ ಸರ್, ಏನಾದ್ರು ಅನುಕೂಲ ಅಂದ್ರೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನೋಡಿ ವೀಕ್ಷಕರೇ, ಅತ್ತ ಈ ಒಂದು ವಿದ್ಯಾರ್ಥಿ ಭವಿಷ್ಯದಲ್ಲಿ ಯಾವುದೋ ಒಂದು ಹುದ್ದೆಗೆ ಹೋಗ್ಬೋದು, ಬಟ್ ನಮ್ಗೆ ಗೊತ್ತಿಲ್ಲ. ಆದ್ರೆ ಈಗ ಪ್ರಸ್ತುತ ಆ ಕಡೆ ಶಿಕ್ಷಣವನ್ನ ಬಿಡ್ಬೇಕಾಗತ್ತೆ, ಈ ಕಡೆ ತನ್ನ ಆರೋಗ್ಯ ಏನು, ತನ್ನ ತಾಯಿಯ ಆರೈಕೆ ಕಡೆ ಇಡಬೇಕಾಗತ್ತೆ. ಆದ್ರೆ ಅವ್ರಿಗೆ ಪರಿಹಾರ ಏನು ಅಂತಕ್ಕಂಥದ್ದು ಒಂದು ಭವಿಷ್ಯದ ಒಂದು ಕನ್ನಡಿ ಭವಿಷ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಕ್ಕಂಥ ಒಂದು ವಿದ್ಯಾರ್ಥಿ ಈ ತರ ಒಂದು ಸಮಸ್ಯೆ ಇದೆ. ಆದ್ರೆ ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಮಾಜ ಸೇವಕರು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮನಸ್ಸುಗಳು ಯಾರು ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತದೆ. ಎಸ್ ವೀಕ್ಷಕರೇ, ಅದೇ ರೀತಿಯಾಗಿ ಅವರ ಮಗ ಆಗಿರ್ತಕ್ಕಂಥ ಭುವನ್ ಅವರು ಪಾಪ ಇಲ್ಲೇ ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಭುವನ್, ಏನ್ ಸಮಾಚಾರ, ಹೇಗಿದ್ಯಾ? ಸರ್ ಏನಿಲ್ಲ ಸರ್, ಅಮ್ಮನ ನೋಡ್ಕೊಳ್ಳೋದಂದ್ರೆ ಸ್ಕೂಲೆಲ್ಲ ಬಿಟ್ಬಿಟ್ಟು. ಎಷ್ಟನೇ ಕ್ಲಾಸ್ ಓದ್ತಿದ್ದೆ? 7. ಓ, 7th ಗೌರ್ಮೆಂಟ್ ಕೋಟೆ ಸ್ಕೂಲ್. ಈ ತರ ನೋಡಿದಾಗ ಏನ್ ಅನ್ಸುತ್ತೆ? ಒಂಥರ ಬೇಜಾರಾಗುತ್ತೆ ಸರ್ ಅಮ್ಮನ ನೋಡಿದ್ರೆ. ಸ್ವಂತ ನೆಂಟರು ಕೈ ಬಿಟ್ರು, ಮನೆ ಮಾಲೀಕ ಮನೆಗೆಯಿಂದ ಆಚೆ ಆಗ್ತಾ. ಆದ್ರೆ ನಿನ್ಗೊಂದು ಶಿಕ್ಷಣ ಅಂತಕ್ಕಂಥದ್ದೇ ಒಂದು ಆಯುಧ. ಆ ಶಿಕ್ಷಣವನ್ನ ನೀನು ಬಿಟ್ಟು ತನ್ನ ತಾಯಿ ಕಡೆ ನೋಡ್ತಿದ್ಯಾ. ಬಹಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು.
ಸ್ಕೂಲುಗಳಲ್ಲಿ ಈ ಥರ ಆದಾಗ ನಿಮ್ಮ ಶಿಕ್ಷಕರು ಪಾಪ ಸಹಕಾರ ಕೊಟ್ಟಿದ್ದಾರೆ, ರಜೆ ನೀಡೋದಾಗ್ಲಿ. ಆದರೆ ಆತನ ಒಂದು ಶಿಕ್ಷಣ ಅವನಿಗೆ ಒಂದು ಆಯುಧವಾಗಿ ಇದೀಗ ಅವನಿಗೆ ಇರ್ತಕ್ಕಂಥದ್ದು. ಒಂದು ಕಡೆ ಮನೆ ನೋಡ್ಕೊಳ್ಳೋದ, ಇನ್ನೊಂದು ಕಡೆ ಸಂಸಾರ, ಮತ್ತೊಂದು ಕಡೆ ನಿಮ್ಮ ಒಂದು ಪತ್ನಿಯ ಆರೋಗ್ಯ, ಆ ಒಂದು ಸ್ಥಿತಿಯಲ್ಲಿ ತಮ್ಗೆ ಏನು ಅನ್ಸುತ್ತೆ ಸರ್? ಏನು ಅನ್ಸ ಸರ್, ನನ್ನ ನಂಬ್ಕೊಂಡು ಬದುಕ್ತಿದ್ದಾರೆ. ನಾನು ಒಬ್ಬರ ಹತ್ರ ಯಾರು ಪರಿಚಯ ಇಲ್ಲ, ಯಾರು ಇಲ್ಲ ಹೇಳ್ಕೊಳಕ್ಕೂ. ಹಿಂಗಾಗಿ ಡಯಾಲಿಸಿಸ್ ಮಾಡುವಾಗ ಒಂದು ಟೈಮಲ್ಲಿ ಅವರು ಸುಸ್ತಾಗ್ಬಿಟ್ಟಿದ್ದಾರೆ, ಇಡ್ಲಿ ತಂದು ಕೊಡಿ ಅಂತಂದ್ರು. ಡಯಾಲಿಸಿಸ್ ಸಿಸ್ಟರ್ಗಳು ಇಡ್ಲಿ ತಂದು ಕೊಡಕ್ಕೆ ಒಂದು 20 ರೂಪಾಯಿ ಜೋಬಲ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ಅವರೇ ತಂದು ತರಿಸಿ ಕೊಟ್ಟಿದ್ದಾರೆ. ಇದು ಅಲ್ಲಿ ಅವ್ರಿಗೆ ತಿಳಿದ್ಮೇಲೆ ಅವರೆಲ್ಲ ಇವಾಗ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಅಲ್ಲಿ ಉಳಿಯೋದಕ್ಕೆ ಹಾಸ್ಪಿಟ್ಲಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟ್ಲಲ್ಲೇ ಇರ್ತೀವಿ 3 ಜನ. ಈಗ ಸದ್ಯ ಪ್ರಸ್ತುತವಾಗಿ ಜೀವನ ಹೇಗೆ ನಡೀತಿದೆ, ಹೇಗೆ ಸಾಗಿಸ್ತಿದ್ದೀರಾ? ಏನಿಲ್ಲ ಸರ್, ಇವಾಗ ಅದೇ ಹಾಸ್ಪಿಟ್ಲಲ್ಲಿ ಇದೀವಿ ಸರ್. ಈಗ ಮುಂದಕ್ಕೆ ಏನಂತ ಇನ್ನೂ ಗೊತ್ತಿಲ್ಲ. ಇಲ್ಲಿ ಯಾವ ಹಾಸ್ಪಿಟ್ಲಲ್ಲಿ? ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಸರ್ಕಾರಿ ಆಸ್ಪತ್ರೆ ಗೌರಿಬಿದನೂರು. ಇಲ್ಲಿ ಪ್ರಸ್ತುತ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಡಯಾಲಿಸಿಸ್ ಅಲ್ಲೇ ಉಳಿಯೋದಕ್ಕೂ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವು ದಿನಕ್ಕೆ. ಸದ್ಯಕ್ಕೆ ಅಲ್ಲೇ ಇದೆ ಸರ್. ಎಷ್ಟು ಖರ್ಚು ಬರುತ್ತೆ ಈಗ ದಿನಕ್ಕೆ ನಿಮ್ಮ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಷ್ಟು ಖರ್ಚಾಗ್ತಿದೆ? ಡಯಾಲಿಸಿಸ್ ಫ್ರೀ ಇದೆ ಅಲ್ಲಿ. ಹಾ, ಅಂದ್ರೆ ಬೆಳಗ್ಗೆ ಟಿಫನ್ ಇಲ್ಲ ನಮ್ಗೆ. ಹಾಲು ಬ್ರೆಡ್ ಕೊಡ್ತಾರೆ. ಅದನ್ನೇ 3 ಜನ ತಿಂದು ಇರ್ತೀವಿ. ಮಧ್ಯಾಹ್ನ ರಾತ್ರಿಗೂ ಊಟ. ಇಂಥ ಮನಕೊಲಕುವಂಥ ಒಂದು ಘಟನೆ ಇದ್ದು ಈ ವಿಚಾರವನ್ನು ನೀವೆಲ್ಲ ನೋಡ್ತಿದ್ದೀರಾ. ಆದರೆ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಸೇವಕರು ಮುಂದೆ ಬಂದು ತಮ್ಮ ಕೈಲಾದಷ್ಟು ಸಹಾಯ ಚಾಚಿದಾಗ ಮಾತ್ರ ಅದು ನಿಜವಾದ ಮಾನವೀಯತೆ. ಆದರೆ ಕೊನೆಯದಾಗಿ ತಾವು ನಮ್ಮ ಸುಮನ್ ಟಿವಿ ಕಚೇರಿಗೆ ಬಂದಿದ್ದೀರಾ. ತಮ್ಮ ಸುಮನ್ ಟಿವಿ ವರದಿಗಾರರು ತಮ್ಮ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟು ಸುದ್ದಿಯನ್ನು ಬಿತ್ತರಿಸಬೇಕು ಅಂತ ಈಗ ಸುದ್ದಿ ಆಗ್ತಿದೆ. ಇಲ್ಲಿ ಬಂದಿದ್ದೀರಾ, ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಕೊನೆಯದಾಗಿ. ಹರಿ ಸರ್, ನಮಸ್ತೆ. ಸರ್, ಸುಮನ್ ಟಿವಿಯಿಂದ ಲೋಕೇಶ್ ಮಾತಾಡ್ತೀನಿ ಸರ್, ನ್ಯೂಸ್ ಆಂಕರ್ ಇದ್ದೀನಿ ಸರ್. ಸರ್, ತಮಗೆ ಕಾಲ್ ಮಾಡಿದ ವಿಚಾರ ಏನೂ ಇಲ್ಲ. ಇವತ್ತು ನಮ್ಮ ಸ್ಟುಡಿಯೋಗೆ ಒಂದು ಕುಟುಂಬ ಬಂದಿದೆ. ತುಂಬ ಅವರು ಹ್ಯುಮ್ಯಾನಿಟಿ ಸ್ಟೋರಿ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವ್ರದ್ದು ನೇಟಿವ್ ಬಂದು ಗೌರಿಬಿದನೂರು ಆಗಿರುತ್ತೆ ಸರ್. ಒಂದು ಕುಟುಂಬ, ಅವರು ಒಂದು ಮೀನಾ ಅಂತ ಹೇಳ್ಬಿಟ್ಟು ಒಂದು ಮಹಿಳೆ ಸುಮಾರು 5 ತಿಂಗಳಿಂದ ತನ್ನ ಒಂದು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಾರೆ. ನಿರಂತರವಾಗಿ ಅವರು ಅಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ. ಆದರೆ ಅವ್ರಿಗೆ ನಿಜವಾಗ್ಲೂ ಆರ್ಥಿಕ ಸಹಾಯ ಇದೆ ಅಂತ ನಮ್ಮೊಂದಿಗೆ ಈಗ ಮನವಿ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಬ್ಬ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ, ಸಮಾಜಮುಖಿ ಒಂದು ಚಟುವಟಿಕೆಗಳಲ್ಲಿ ಮಾನವೀಯತೆ ಮೇರುವ ಮೂಲಕ ತಾವು ಸಹ ಸಾಕಷ್ಟು ಸಹಾಯಗಳನ್ನು ಮಾಡಿದ್ದೀರಾ. ಈ ನೆಲೆಯಲ್ಲಿ ಅವ್ರಿಗೆ ತಾವು ಏನು ಸಹಾಯ ಮಾಡಲಿಕ್ಕೆ ಬಯಸಿರಂತ ಈ ಒಂದು ಸುಮನ್ ಟಿವಿ ಮೂಲಕ ತಮಗೆ ಕೇಳ್ತಿದ್ದೀವಿ ಸರ್. ಯಾವ ಊರು ಅವ್ರದ್ದು? ಸರ್, ಅವ್ರದ್ದು ಸ್ವಂತ ಊರು ಬಂದು ಶಿವಮೊಗ್ಗ ಅಂತ ಹೇಳ್ತಾರೆ. ಆದರೆ ವಾಸ ಇರೋದೆಲ್ಲನೂ ಸುಮಾರು 30-40 ವರ್ಷಗಳಿಂದ ವಾಸ ಗೌರಿಬಿದನೂರಲ್ಲೇ ಇದ್ದಾರೆ. ಗೌರಿಬಿದನೂರು ನಗರದಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ತನ್ನ ಏನು ಹೆಂಡತಿಗೆ ಈ ಥರ ಕಿಡ್ನಿ ವೈಫಲ್ಯ ಸಮಸ್ಯೆ ಆದ ನಂತರ ಒಂದು 2 ತಿಂಗಳ ಕಾಲ ಅವರು ಮನೆ ಬಾಡಿಗೆಯನ್ನು ಕಟ್ಟಲಿಲ್ಲ. ಈ ವಿಚಾರವಾಗಿ ಮನೆ ಮಾಲೀಕರೇ ಖುದ್ದು ಅವರ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳು, ಪಾತ್ರೆಗಳನ್ನು ಆಚೆಗಡೆ ಹಾಕಿದ್ದಾರೆ. ಇದು ಎಂಥ ಸಮಾಜ ಸರ್! ನಿಜವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ, ಮನ ಕಲಕುವಂತಹ ಒಂದು ವಿಚಾರ ಸರ್. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸುಮನ್ ಟಿವಿ ಮಾಡ್ತಾ ಇದೆ. ಈ ವಿಚಾರವಾಗಿ ತಮ್ಮನ್ನು ಆಯ್ಕೆ ಮಾಡಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಚಾಚ್ತೀರಂತ ನಾವು ಈ ಮೂಲಕ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀವಿ ಸರ್. ಖಂಡಿತ ಸಹಾಯ ಮಾಡೋಣ. ಪಾಪ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೇನಿದೆ? ಹೌದು ಸರ್. ಆಯ್ತು ಸರ್, ಮಾಡೋಣ. ಎಲ್ಲಿದ್ದಾರೆ ಅವ್ರೀಗ? ಈಗ ಪ್ರೆಸೆಂಟ್ ನಮ್ಮ ಸ್ಟುಡಿಯೋನಲ್ಲೇ ಇದ್ದಾರೆ ಸರ್. ತನ್ನ ಮಗ ಪಾಪ 7ನೇ ಕ್ಲಾಸ್ ಓದ್ತಿರ್ತಾನೆ. ಅಂದರೆ ಅವ್ರ ಪೇಷಂಟ್ ಜೊತೆಗೆ ಯಾರಾದ್ರೂ ಒಬ್ರು ಅಟೆಂಡರ್ ಇರಲೇಬೇಕಾಗತ್ತೆ. ಹಾಗಾಗಿ ಅವನು 7ನೇ ಕ್ಲಾಸ್ ಓದ್ತಿರ್ತಾನೆ. ಅವ್ನು ಸ್ಕೂಲ್ ಸಹ ಬಿಟ್ಟಿದ್ದಾನೆ ಪಾಪ. ಬಿಟ್ಟು ತನ್ನ ತಾಯಿಯೊಂದಿಗೆ ಆರೈಕೆಗಾಗಿ ಇದ್ದಾನೆ. ಆ ಕಡೆ ಅತ್ತ ಅವನು ಏನು ಶಾಲೆ ಅಂತ ನೋಡೋದ, ಈ ಕಡೆ ತಾಯಿ ಆರೈಕೆ ಅಂತ ನೋಡೋದ. ಭಾಳ ತುಂಬ ಅವರು ಮನಕಲುಕುವಂತಹ ಒಂದು ದೃಶ್ಯ ಸರ್, ಇದು ಘಟನೆ ಸರ್. ಹಾಗಾಗಿ ತಮಗೆ ತಾವು ತಮ್ಮ ಕೈಲಾದಷ್ಟು ಸಹಾಯವನ್ನು ಚಾಚ್ತೀರ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ನಾವು ನಿಮಗೆ ಗಮನಕ್ಕೆ ತಂದಿದ್ದೀವಿ ಸರ್ ಈ ವಿಚಾರ. ಸರ್, ಖಂಡಿತ ಸಹಾಯ ಮಾಡೋಣ. ಅಲ್ಲಿನ ಜನಪ್ರತಿನಿಧಿಗಳು ಅಲ್ಲಿ ಅವ್ರು ಯಾರ ಗಮನಕ್ಕೂ ತಂದಿಲ್ವಾ?
ಆಲ್ರೆಡಿ ತಂದಿದ್ದಾರೆ ಅಂತ ಹೇಳ್ತಾರೆ. ಹಲವಾರು ಸಮಾಜ ಸೇವಕರ ಹತ್ರ ಹೋಗಿದ್ದಾರೆ, ಬಟ್ ಅವರೆಲ್ಲ ಗೇಟ್ ಆಚೆನೆ ನಿಲ್ಲಿಸಿ ಇವರು ಏನು ಸಹಾಯ ಮಾಡ್ತೀವಿ ಅಂತ ಸುಮ್ಮನೆ ಡೇಟ್ಗಳು ಕೊಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಭರವಸೆ ಕೊಟ್ಟಿದ್ದಾರೆ ಅಷ್ಟೇ, ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಸರಿ ಸರ್, ಕಳಿಸ್ಕೊಡಿ ನಮ್ಮ ಆಫೀಸ್ ಹತ್ರ. ಹ್ಞೂ ಸರ್. ಒಂದು 10,000 ಕೊಡ್ತೀನಿ, ಕಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮಾನವೀಯ ಕಾರ್ಯಕ್ಕೆ, ನಿಮ್ಮ ಒಂದು ಏನು ಸಮಾಜಮುಖಿ ಮನಸ್ಸಿಗೆ ನಮ್ಮ ಸುಮನ್ ಟಿವಿ ಪರವಾಗಿ ನಿಮಗೆ ಅನಂತ ಏನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ಓಕೆ, ಧನ್ಯವಾದ ನಿಮ್ಗೆ ಹೇಳ್ಬೇಕು ಸರ್. ಪಾಪ ಅಂತವ್ರು ಗುರುತಿಸಿ ನೀವು ಅಂತ ಕಾರ್ಯಕ್ರಮ ಮಾಡಿ ಅವ್ರಿಗೇನೋ ಅವ್ರಿಗೆ ಸಹಾಯ ಮಾಡಕ್ ಕೊಟ್ಟಿರೋ ನೀವು, ನಿಮ್ಗೂ ಮೊದಲನೇದಾಗಿ ಅಭಿನಂದನೆ. ಹ್ಞೂ ಸರ್. ಮಾನವೀಯತೆ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಾಗ್ಲಿ. ಎಸ್ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಹರೀಶ್ ರೆಡ್ಡಿ ಅವರು ಯುವ ಸಮಾಜ ಸೇವಕರಾಗಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಅವರು ಖ್ಯಾತಿಯನ್ನು ಪಡಿತಾ ಇದ್ದಾರೆ. ಅವರು ಇದೀಗ ಈ ಒಂದು ವಿಚಾರವಾಗಿ ನೀವೇ ನೋಡಿದ್ರಿ, ವಿತ್ ಲೈವ್ ಅಲ್ಲಿ ಅವ್ರ ಗಮನಕ್ಕೆ ತಂದಾಗ ಈ ಕೂಡಲೇ ನಮ್ಮ ಆಫೀಸಿಗೆ ಕರೆಸಿ ನಾನು ಅವ್ರಿಗೆ 10,000 ಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನು ಅವರು ಹಾಡಿ ಇದೀಗ ಅವರಿಗೆ 10,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಯಾರೆಲ್ಲ ಒಂದು ಸಮಾಜ ಸೇವಾ ಮನಸ್ಸುಳ್ಳ ಅಂತಕ್ಕಂಥ ಒಂದು ಸಮಾಜ ಸೇವಾ ಮನೋಭಾವ ಉಳ್ಳಕ್ಕಂಥ ಒಂದು ವ್ಯಕ್ತಿಗಳು ಇವರ ಒಂದು ಸಹಾಯವನ್ನು ಚಾಚಬೇಕು, ಇವರಿಗೆ ಸಹಾಯವನ್ನು ಮಾಡಬೇಕು ಅಂತ ನಾವು ಈ ಒಂದು ಸುಮನ್ ಟಿವಿ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಎಸ್, ಸ್ಕ್ರೀನಲ್ಲಿ ಬರ್ತಿದೆ ನಂಬರು. ಎಸ್, ಈ ನಂಬರಿಗೆ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಚಾಚುವ ಮೂಲಕ ಅವರಿಗೆ ಸಹಾಯವನ್ನು ಮಾಡೋಣ. ನಮ್ಮ ಸುಮನ್ ಟಿವಿ ಸಹ ಅವರೊಂದಿಗೆ ನೆರವಿಗೆ ನಿಲ್ಲುತ್ತೆ. ನೀವು ನಿಲ್ಲಿ, ನಾವು ನಿಲ್ಲೋಣ, ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ, ಮಾನವೀಯ ಕಾರ್ಯಗಳಲ್ಲಿ ನಾವು ಸಹ ಮುಂದಾಗೋಣ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮನೆ ಖಾಲಿ ಮಾಡಿದ್ಮೇಲೆ ಎಲ್ಲಿ ಹೋಗ್ಬೇಕು ಅಂತ ದಿಕ್ಕು ತೋರಿಸಲಿಲ್ಲ ಸರ್. ಆಮೇಲೆ ತಲೆ ಹೊಳೆದಿದ್ದು ನಮ್ಮ ನೆಂಟರು ಯಾರು ಬೇಡ ಅಂದರು. ಅವರು ನಮ್ಮ ಮಿಸಸ್ ಅವರು ತಾಯಿ ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಹೋದರೆ ಒಂದು 3 ದಿನ ಇಟ್ಕೊಂಡ್ರು ಅಷ್ಟೇ. ಕರ್ಕೊಂಡೋಕೆ ಇಲ್ಲ ಹೊರ್ಗೆ ಹಾಕ್ಬಿಡೋಣ ಅಂತ ಹೊರ್ಗೆ ಹಾಕ್ಬಿಟ್ರು ಸರ್. ಆಮೇಲೆ ಮತ್ತೆ ನನಗೆ ಫೋನ್ ಮಾಡಿದ್ರು, ಹೊರಗಡೆ ಹಾಕಿದ್ದಾರೆ ಬಂದು ಕರ್ಕೊಂಡೋಗು ಅಂತ. ಆಮೇಲೆ ಮತ್ತೆ ಬಂದು ನಾನು ಕರ್ಕೊಂಡು ಮಗನ ಹೆಂಡ್ತಿನ ಹಾಸ್ಪಿಟ್ಲಿಗೆ ಡಯಾಲಿಸಿಸ್ಗೆ ಬಂದೆ. ಡಯಾಲಿಸಿಸಲ್ಲಿ ಈ ಥರ ಹೇಳ್ಕೊಂಡಿದ್ದಕ್ಕೆ ಅಲ್ಲಿ ಲಕ್ಷ್ಮೀಕಾಂತ್ ಸಾರ್ ಅಂತ ಒಬ್ರು ಇದ್ದರು ಹೆಡ್ಡು. ಅವರು ಹಿಂಗೋ ಸ್ವಲ್ಪ ದಿನ ಉಳ್ಕೊಳಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ತೀವಿ, ಇರಪ್ಪ ಇಲ್ಲಿ ಅಂದ್ಬಿಟ್ಟು ಅಡ್ಮಿಟಿಗೆ ಬರ್ಕೊಟ್ರು ಸರ್. ಇವಾಗ ಅವರು ಧೈರ್ಯದಿಂದ ನಾವು ಅಲ್ಲಿ ಉಳ್ಕೊಂಡಿದ್ದೀವಿ. ಈ ನಮ್ಮ ಒಂದು ಸುಮನ್ ಟಿವಿ ಮೂಲಕ ತಾವು ಸಮಾಜದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತಮ್ಮ ನಿರೀಕ್ಷೆ ಏನು? ತಮಗೆ ಏನು ಸಹಾಯ ಆಗಬೇಕಾಗಿದೆ? ತಾವೇ ಡೈರೆಕ್ಟ್ ಲೈವ್ ಆಗಿ ಕ್ಯಾಮ್ರಾ ಮುಂದೆ ನೀವು ಹೇಳಿ. ನಮ್ಮನ್ನು ಗುರುತಿಸಿ ಇಲ್ಲಿಂದ ನಮಗೆ ಟಿ ವಿ ಚಾನಲ್ಗೆ ಹೋಗ್ತಿಲ್ಲ, ಎಲ್ಲೂ ಹೋಗೋದು ಗೊತ್ತಿಲ್ಲ, ಇಲ್ಲಿವರೆಗೂ ಕರ್ಕೊಂಬಂದು ನಮಗೆ ನಿಮ್ಮನ್ನು ಮೀಟ್ ಮಾಡಿಸಿ ಟಿ ವಿ ಚಾನಲ್ಗೆ ಇಷ್ಟೆಲ್ಲ ಮಾಡಿದ್ದು ನಮ್ಮ ಸ್ವಾಗತ ಅಣ್ಣವ್ರಿಗೆ, ನಿಮ್ಮ ಸುಮನ್ ಟಿ ವಿ ಅವ್ರಿಗೆ ನನ್ನ ಧನ್ಯವಾದಗಳು ಸರ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ನನಗೆ.